ಸುರೇಶ್ ಕುಮಾರ್. ಡಾಕ್ಟರ್ ಎ ಸುರೇಶ್ ಕುಮಾರ್ ಖ್ಯಾತ ಆಯುರ್ವೇದ ವೈದ್ಯರಾಗಿರುವ ಇವರು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣ ನಿವಾಸಿ. ಸತತ 29 ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಕುಟುಂಬದಲ್ಲಿ ಒಟ್ಟು 22 ಜನ ವೈದ್ಯರಿರೋದು ವಿಶೇಷ. ಇವರ ಒಡೆತನದ ವಿದ್ಯಾನಿಕೇತನ ಕಾಲೇಜು ಶಿಕ್ಷಣ ಸಂಸ್ಥೆ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ನೀಡುತ್ತಿದೆ. ಪ್ರಿಯಾ ಆಸ್ಪತ್ರೆ, ಶ್ರೀ ಕೊಟ್ಟೂರೇಶ್ವರ ಕ್ಲಿನಿಕ್ ಮೂಲಕ ಬಡ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಾ ಬರುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರಾಚುಲೇಷನ್ ಸರ್, ಜಿ ಕನ್ನಡ ನ್ಯೂಸ್ನ ಯುವರತ್ನ ಅವಾರ್ಡ್ ಪಡೆದಿದ್ದಕ್ಕಾಗಿ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಥ್ಯಾಂಕ್ ಯು ಸರ್. ಫಸ್ಟು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವೆಲ್ಲ ಹಳ್ಳಿಗಳಿದ್ದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ. ನಮ್ಮನ್ನು ಗುರುತಿಸಿ ನೀವು ಜಿ ನ್ಯೂಸ್ನವ್ರು ಕರೆಸಿ ನಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಭಾಳ ಸಂತೋಷನ ಆಗ್ತಾ ಇದೆ ಸರ್. ಸರ್, ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ. ಜೊತೆಗೆ ನನ್ನ ನಂಬಿ ಬಂದು ನನ್ನ ತೋರಿಸ್ಕೊಂಡು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿರೋ ನಮ್ಮ ಜನತೆಗೆ, ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜನತೆಗೆ ಡೆಡಿಕೇಟ್ ಮಾಡ್ತೀನಿ ಸರ್. ಸರ್, ಒಂದು ವಿಚಾರ ಕೇಳ್ಪಟ್ಟೆ, ನಿಮ್ಮ ಒಂದೇ ಕುಟುಂಬದಲ್ಲಿ 22 ಡಾಕ್ಟರ್ಸ್ ಇದ್ದಾರೆ ಅಂತೇಳಿ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸ್ತು. ಈ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ಏನಿಲ್ಲ, ಮೊದಲು ನಮ್ಮ ಮಾವನವರು ವೈದ್ಯರಿದ್ದರು. ಅವ್ರ ನಂತರ ನಾನು ಬಂದೆ ನಮ್ಮ ಕುಟುಂಬದಲ್ಲಿ ಮತ್ತು ನಮಗೆ ಈ ಸೇವೆ ಮಾಡೋದಕ್ಕೆ ಖುಷಿ ಇತ್ತು. ಹಾಗಾಗಿ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರ ಮಕ್ಕಳೆಲ್ಲರೂ ವೈದ್ಯಕೀಯ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಹಾಗಾಗಿ 22 ಆಗಿದೆ ಸರ್. ನಿಮ್ಮ ಸಮಾಜ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.